ಕೊನೆಗೂ ಸಿಕ್ಕೇ ಬಿಡ್ತು ಶ್ರೀಕೃಷ್ಣನ ಮೃತದೇಹ. ಸಾಗರದಾಳದಲ್ಲಿ ಸಿಕ್ಕ ಆ ದೊಡ್ಡ ಅಸ್ಥಿಪಂಜರ. ಸಮುದ್ರ ಗರ್ಭದಲ್ಲಿ ಶ್ರೀಕೃಷ್ಣನ ಕುರುಹು ಕಂಡು ಪುರಾತತ್ವ ಇಲಾಖೆಯೇ ಶಾಕ್. ನೀರಿನಾಳದಲ್ಲಿ ಮುಳುಗಿರುವ ದ್ವಾರಕಾ ನಗರ ಹೇಗಿದೆ? ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಕೃಷ್ಣನಿಗೆ ಹಲವಾರು ಹೆಸರುಗಳಿವೆ, ಅವುಗಳಲ್ಲಿ ನಿಮಗೆ ಇಷ್ಟವಾದ ಕೃಷ್ಣನ ಹೆಸರನ್ನ ಕಮೆಂಟ್ ಮಾಡಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಹಿಂದೂ ಪುರಾಣ ಗ್ರಂಥಗಳಲ್ಲಿ ಯಾರೂ ನಂಬಲಾರದಂತಹ ಘಟನೆಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಅವುಗಳನ್ನು ಕೇಳಿದ ಮೇಲೆ ಅವು ಕೇವಲ ಮೈಥಾಲಜಿಗಳಲ್ಲಿರುವ ಕಲ್ಪನಾ ಕಥೆಗಳು ಅಂತ ನಮಗನ್ಸುತ್ತೆ. ಆದರೆ ನಾವು ನಿಮಗೆ ಪುರಾಣಗಳಲ್ಲಿರುವ ಕಥೆಗಳೆಲ್ಲವೂ ಕಾಲ್ಪನಿಕ ಕಥೆಗಳಲ್ಲ, ಬದಲಿಗೆ ಅವು ನಿಜ ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಆ ವಿಷಯವನ್ನ ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ನೀವು ಈ ಕಥೆಗಳ ಹಿಂದೆ ಇರುವ ಸತ್ಯವನ್ನ ತಿಳ್ಕೊಳ್ಬೇಕು. ಮಹಾಭಾರತದಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಯಾರದ್ದು, ನೀರಿನಾಳದಲ್ಲಿ ಮುಳುಗಿರುವ ದ್ವಾರಕಾ ನಗರ ಈಗ ಹೇಗಿದೆ, ಅದರಲ್ಲಿ ಸಿಕ್ಕ ಆ ದೊಡ್ಡ ಅಸ್ಥಿಪಂಜರ ಶ್ರೀಕೃಷ್ಣನದ್ದ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅದೇ ಶ್ರೀಕೃಷ್ಣನ ಮೃತದೇಹ ಎಲ್ಲಿದೆ? ಸಮುದ್ರ ಗರ್ಭದಲ್ಲಿ ಶ್ರೀಕೃಷ್ಣನ ಕುರುಹುಗಳನ್ನ ಕಂಡು ಪುರಾತತ್ವ ಇಲಾಖೆಯೇ ಶಾಕ್ ಆಗಿದ್ದಾದ್ರೂ ಯಾಕೆ? ಮೊದಲನೇದಾಗಿ ಕಣ್ಮರೆಯಾಗಿರುವ ದ್ವಾರಕಾ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ದ್ವಾರಕಾ ನಗರವನ್ನ ಸಾಕ್ಷಾತ್ ಶ್ರೀಕೃಷ್ಣನೇ ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಮಹಾಭಾರತದ ಕಾಲದಲ್ಲಿ ಸಂಬಂಧಿಸಿದ ಅನೇಕ ನಗರಗಳನ್ನ ನಾವು ಕಾಲ್ಪನಿಕ ಪರಿಕಲ್ಪನೆಗಳು ಅಂತ ನಂಬಿದ್ದೇವೆ. ಒಂದು ವೇಳೆ ವಾಸ್ತವದಲ್ಲಿ ಅದು ಕಂಡು ಬಂದ್ರೆ ಅದನ್ನ ನೋಡೋದಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಅವಶೇಷಗಳು ಸಿಕ್ಕಾಗ ಅದು ಪುರಾಣಗಳಲ್ಲಿ ನಿಜವಾಗಿಯೂ ನಡೆದಿದೆ ಅಂತ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ. ಚರಿತ್ರೆಕಾರರ ಪ್ರಕಾರ ದ್ವಾರಕಾ ನಗರ ಸರಿಸುಮಾರು 9,000 ವರ್ಷಗಳಷ್ಟು ಪುರಾತನವಾದದ್ದು. ಪುರಾಣಗಳಲ್ಲಿ ವರ್ಣಿಸಿದ ಪ್ರಕಾರ ಮಹಾಭಾರತ ಯುದ್ಧ ನಡೆದ ನಂತರ ದ್ವಾರಕಾ ನಗರ 36 ವರ್ಷಗಳ ನಂತರ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು. ಇಡೀ ದ್ವಾರಕಾ ಮುಳುಗೋದಕ್ಕೆ ಪ್ರಮುಖ ಕಾರಣವಾಗಿದ್ದು ಗಾಂಧಾರಿ ಶ್ರೀಕೃಷ್ಣನಿಗೆ ಕೊಟ್ಟ ಶಾಪ. ಅಲ್ಲದೆ ಋಷಿಮುನಿ ಶ್ರೀಕೃಷ್ಣನ ಮಗನಾದ ಸಾಂಬಾಗೆ ಕೊಟ್ಟಿರುವ ಶಾಪ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಥೆಗಳ ಆಧಾರದಿಂದಲೇ ಚರಿತ್ರೆಕಾರರು ಈ ನಗರ ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಅದನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಕೆಲವು ವರ್ಷಗಳ ಹಿಂದಷ್ಟೇ ಅದರ ಅವಶೇಷಗಳು ಗುಜರಾತಿಗೆ ಸಮೀಪವಿರುವ ಅರೇಬಿಯನ್ ಸಮುದ್ರದಲ್ಲಿ ಸಿಕ್ಕಿವೆ. ದ್ವಾರಕಾ ನಗರದ ವಿಶೇಷ ಏನಂತಂದ್ರೆ ಅದರಲ್ಲಿ ಬಹಳಷ್ಟು ದ್ವಾರಕೆಗಳು ಇವೆ. ಹಾಗೆ ಚರಿತ್ರೆಕಾರರು ಕೊಟ್ಟಿರುವ ರಿಪೋರ್ಟ್ಗಳ ಪ್ರಕಾರ ಆ ದ್ವಾರಕಾ ಅವಶೇಷಗಳು ಇಂದಿಗೂ ಕೂಡ ಇಲ್ಲಿ ಇವೆ ಅಂತ ಗೊತ್ತಾಗತ್ತೆ. ಗುಜರಾತ್ನ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ಇಂದಿಗೂ ಧಾರ್ಮಿಕಕ್ಕೆ ಸಂಬಂಧಿಸಿದ ಕ್ಷೇತ್ರಗಳು ಬಹಳಷ್ಟು ಇವೆ. ಇದು ನಮ್ಮ ದೇಶದಲ್ಲಿನ 4 ಧಾಮಗಳಲ್ಲಿ ಒಂದು. ಹಾಗೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತ ಕೀರ್ತಿಯನ್ನ ಸಂಪಾದಿಸಿದೆ. ದ್ವಾರಕಾ ನಗರಗಳು 2 ಇವೆ ಎಂದು ಹೇಳಬಹುದು. ಅದರಲ್ಲಿ ಒಂದು ಗೋಮತಿ ನದಿಯ ದಡದಲ್ಲಿದೆ, ಇದನ್ನ ಧಾಮ ಅಂತ ಭಾವಿಸಲಾಗತ್ತೆ. ಹಾಗೆ ಎರಡನೆಯದು ಸಮುದ್ರ ಗರ್ಭದಲ್ಲಿರುವ ದ್ವಾರಕಾಪುರಿ. ಇಲ್ಲಿಗೆ ಸೇರಬೇಕು ಅಂತಂದ್ರೆ ಸಮುದ್ರದ ಮಾರ್ಗದಿಂದ ಹೋಗಬೇಕಾಗತ್ತೆ. 2005ರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ಗಳ ಮೂಲಕ ದ್ವಾರಕಾ ನಗರವನ್ನ ಹುಡುಕೋದಕ್ಕೆ ಪ್ರಯತ್ನಗಳು ಶುರುವಾಗುತ್ತೆ. ಹಾಗೆ 2009ರಲ್ಲಿ ದ್ವಾರಕಾಗೆ ಸಂಬಂಧಿಸಿದ ಕೆಲವು ಅವಶೇಷಗಳು ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಗತ್ತೆ. ಅವುಗಳನ್ನ ಪರೀಕ್ಷೆ ಮಾಡೋದಕ್ಕಂತಾನೆ ವಿದೇಶಗಳಲ್ಲಿರುವ ಪ್ರಯೋಗಶಾಲೆಗಳಿಗೆ ಕಳಿಸ್ತಾರೆ. ಶಾಸ್ತ್ರಜ್ಞರು ಅವುಗಳನ್ನ ಪರೀಕ್ಷಿಸಿದ ನಂತರ ಬಹಳಷ್ಟು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಅವುಗಳನ್ನ ಪರೀಕ್ಷೆ ಮಾಡಿದಾಗ 9,500 ವರ್ಷಗಳಷ್ಟು ಪುರಾತನವಾದ ವಸ್ತುಗಳು ಅಂತ ತಿಳಿದು ಬರುತ್ತೆ. ಈ ಅವಶೇಷಗಳ ನಂತರ ಸಮುದ್ರದಲ್ಲೂ ರಿಸರ್ಚ್ ಶುರುವಾಗುತ್ತೆ. ಇಲ್ಲಿ ಸಣ್ಣ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾದ ಎಷ್ಟೋ ಅವಶೇಷಗಳು ಸಿಕ್ಕಿವೆ. ಇದರ ಜೊತೆಗೆ ಸಮುದ್ರದ ತಳಭಾಗದಲ್ಲಿ ಎಷ್ಟೋ ನಾಣ್ಯಗಳು, ಕಲಾತ್ಮಕವಾದ ಆಕೃತಿಗಳು ಸಿಕ್ಕಿವೆಯಂತೆ. ಈ ಆಕೃತಿಗಳು ಒಂದು ಪ್ರಾಚೀನವಾದ ನದಿಯ ಹತ್ತಿರ ಸಿಕ್ಕಿವೆ. ಆ ನದಿ ಸರಿಸುಮಾರು 90 ಕಿಲೋಮೀಟರ್ಗಳಷ್ಟು ದೂರವನ್ನ ಹೊಂದಿದೆ. ರಿಸರ್ಚ್ನಲ್ಲಿ ಆ ನದಿ ಇದೆಯಂತ ಗೊತ್ತಾಗಿದೆ. ಸಮುದ್ರದ ಒಳಗಡೆ ಸಿಕ್ಕಿರುವ ಅವಶೇಷಗಳು ಹಾಗೂ ನದಿಯಲ್ಲಿ ಸಿಕ್ಕಿರುವ ಅವಶೇಷಗಳು ಒಂದೇ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಅವುಗಳನ್ನು ಸಿಂಧೂ ನಾಗರಿಕತೆಯ ಜೊತೆಗೆ ಹೋಲಿಸಿದಾಗ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದು ಬಂದಿದೆ. ಈ ಅವಶೇಷಗಳು ದ್ವಾರಕಾ ನಗರಕ್ಕೆ ಸಂಬಂಧಿಸಿದವು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅದಕ್ಕಾಗಿ ಈ ಪರಿಶೋಧನೆಗಳನ್ನ ಇನ್ನೂ ಸ್ಪೀಡ್ ಮಾಡಿದ್ದಾರೆ.
ಸಮುದ್ರದಲ್ಲಿರುವ ವೇಗದ ಅಲೆಗಳು ಬೇಕಾದ ಸಾಧನೆಗಳು ಇಲ್ಲದೆ ಇರೋದ್ರಿಂದ ಈ ರಿಸರ್ಚ್ ಅಷ್ಟು ಸ್ಪೀಡ್ ಆಗಿ ನಡೀತಾ ಇಲ್ಲ. ಆದರೆ ಈ ಪುರಾತನವಾದ ನಗರದ ರಹಸ್ಯವನ್ನ ಭೇದಿಸೋದಕ್ಕೆ ಇರುವ ಅವಶೇಷದ ಪ್ರಭುತ್ವ ಬಿಟ್ಟುಕೊಡೋಕೆ ಇಷ್ಟಪಡಲ್ಲ. ಅದಕ್ಕಾಗಿ ಈ ಪರಿಶೋಧನೆಗಳನ್ನ ಕೆಲವು ತಿಂಗಳ ಹಿಂದಷ್ಟೇ ಮತ್ತು ಅಷ್ಟೇ ಹೊಸ ಉತ್ಸಾಹದಿಂದ ಪ್ರಾರಂಭಿಸಲಾಗಿದೆ. ಮಹಾಭಾರತವನ್ನ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆದಿರುವ ಅತಿದೊಡ್ಡ ಯುದ್ಧ ಅಂತ ಹೇಳಲಾಗುತ್ತೆ. ಆ ಕಾಲದಲ್ಲಿ ಸಂಬಂಧಿಸಿದ ಮತ್ತು ಸಿಕ್ಕಿರುವ ಕೆಲವು ಪುರಾವೆಗಳು ನಿಜವಾಗಲೂ ಶ್ರೀಕೃಷ್ಣ ಭೂಮಿ ಮೇಲೆ ಜನಿಸಿದ್ದಾನೆ ಅಂತ ಹೇಳ್ತವೆ. ಮಹಾಭಾರತವನ್ನ ಭಾರತ ದೇಶದ ಇತಿಹಾಸ ಅಂತ ಪರಿಗಣಿಸಲಾಗಿದೆ. ಮಹಾಭಾರತದ ಪ್ರಾರಂಭ ರಾಜಮಾನುವಿನಿಂದ ಪ್ರಾರಂಭವಾಗುತ್ತೆ. ಈ ವಂಶಕ್ಕೆ ಸೇರಿದ 50 ಜನರ ಬಗ್ಗೆ ಕೂಡ ಇದರಲ್ಲಿ ಹೇಳಲಾಗಿದೆ. ಪಾಂಡುರಾಜ ಮತ್ತು ಧೃತರಾಷ್ಟ್ರನು ಕೂಡ ಈ ರಾಜವಂಶಕ್ಕೆ ಸೇರಿದವರು. ಒಂದು ವೇಳೆ ಇದು ಕಲ್ಪಿತ ಕಥೆಯಾದ್ರೆ ಅದನ್ನ ಬರೆದಿರೋದು ವ್ಯಕ್ತಿಯಲ್ಲ, ರಾಜರ ಬಗ್ಗೆ ಬರೆಯುವ ಬದಲಿಗೆ ಕೇವಲ 5 ರಿಂದ 10 ರಾಜರ ಬಗ್ಗೆ ಮಾತ್ರ ಬರೆಯಬಹುದಿತ್ತಲ್ವಾ? ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತದ ಯುದ್ಧ ನಡೀತಾ ಇರುವ ಸಮಯದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಕಲಿಯುಗದ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಲಾಗಿದೆ. ಇಂದು ನಡೀತಾ ಇರೋದೆಲ್ಲವೂ ಕೂಡ ಮೊದಲೇ ಗೀತೆಯಲ್ಲಿ ಬರೆದಿಡಲಾಗಿದೆ. ಇದು ಕಲ್ಪಿತ ಕಥೆ ಅಂತ ಹೆಂಗ್ ಹೇಳ್ತೀರಾ? ಮಹಾಭಾರತದಲ್ಲಿ 35ಕ್ಕೂ ಹೆಚ್ಚು ನಗರಗಳ ಬಗ್ಗೆ ಹೇಳಲಾಗಿದೆ. ಆ ನಗರಗಳು ಇಂದಿಗೂ ಕೂಡ ನಮ್ಮ ಪುರಾತತ್ವ ಇಲಾಖೆ ಅವುಗಳಿಗೆ ಸಂಬಂಧಿಸಿದ ಪುರಾವೆಗಳು ಸಿಕ್ಕಿವೆ. ಭಾರತ ಮತ್ತು ಪಕ್ಕದ ದೇಶಗಳಲ್ಲಿ ಸಿಕ್ಕಿರುವ ಪುರಾವೆಗಳು ಇದಕ್ಕೆ ಉದಾಹರಣೆ ಅಂತ ಹೇಳಬಹುದು. ಉತ್ತರ ಪ್ರದೇಶದ ಹಸ್ತಿನಾಪುರದಲ್ಲಿ ಮೀರ್ಜಲ್ ಆಗಿದ್ದ ಗಾಂಧಾರ ಈಗ ಅಫ್ಘಾನಿಸ್ತಾನದಲ್ಲಿ ಒಂದು ಗಾಂಧಾರ ನಗರವಾಗಿದೆ. ಅವುಗಳ ಜೊತೆಗೆ ಇಂದು ಇಂದ್ರಪ್ರಸ್ಥಾನ ಭಾರತ ದೇಶದ ರಾಜಧಾನಿ ದೆಹಲಿಯಾಗಿದೆ. ಶ್ರೀಕೃಷ್ಣನ ದ್ವಾರಕವು ಕೂಡ ಇಂದು ಗುಜರಾತ್ ರಾಜ್ಯದ ಒಂದು ನಗರವಾಗಿದೆ. ಶ್ರೀಕೃಷ್ಣ ಈ ದ್ವಾರಕಾ ನಗರಕ್ಕೆ ರಾಜನಾಗಿದ್ದ. ಹೀಗೆ ಮಹಾಭಾರತದ ಪ್ರಕಾರ ಈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಶಾಸ್ತ್ರಜ್ಞರು ಕೂಡ ಗುಜರಾತ್ ಅನ್ನ ಸಮುದ್ರ ಭಾಗದಲ್ಲಿಯೇ ಒಂದು ಅತಿದೊಡ್ಡ ನಗರ ಅಂತ ಕಂಡುಹಿಡಿದಿದ್ದಾರೆ. ಇದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ನಗರ ಅಂತ ಹೇಳಲಾಗುತ್ತೆ. ದೇವರಾದ ಶ್ರೀಕೃಷ್ಣ ನಗರವನ್ನ ಒಂದು ಸಮರ್ಪಣಾ ರಾಜ್ಯವೆಂದು ಹೇಳ್ತಾನೆ. ದ್ವಾರಕಾ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಅಲ್ಲಿನ ಪ್ರಜೆಗಳನ್ನ ಬಿಟ್ಟು ಉಳಿದಿರುವ ಎಲ್ಲರನ್ನೂ ಕೂಡ ಸಮುದ್ರ ತನ್ನಲ್ಲಿ ವಿಲೀನ ಮಾಡಿಕೊಂಡಿತು. ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಆ ನಗರ ಶ್ರೀಕೃಷ್ಣನ ದ್ವಾರಕಾ ಅಂತ ರೂಪಿಸಿದ್ದಾರೆ. ಶಾಸ್ತ್ರಜ್ಞರಿಗೆ ಕುರುಕ್ಷೇತ್ರ ನಡೆದ ಜಾಗದ ಹತ್ತಿರ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಅತಿದೊಡ್ಡ ಅಸ್ಥಿಪಂಜರವೂ ಕೂಡ ಸಿಕ್ಕಿದೆ. ಘಟೋದ್ಗಜನ ಅಸ್ಥಿಪಂಜರ ಅಂತ ಹೇಳಲಾಗಿದೆ. ಘಟೋದ್ಗಜ ಭೀಮ ಮತ್ತು ಹಿಡಂಬೆಯ ಮಗ. ಮಹಾಭಾರತದ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ. ಆ ಪ್ರಾಂತ್ಯ ಇಂದಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ನಾವು ನೋಡಬಹುದು. ಈ ಯುದ್ಧದಲ್ಲಿ ಬಿದ್ದಿರುವ ರಕ್ತದ ಕಣದಿಂದ ಅಲ್ಲಿ ಮಣ್ಣು ಕೆಂಪಾಗಿ ಬದಲಾಗಿದೆ ಅಂತ ಬಹಳಷ್ಟು ಜನ ನಂಬ್ತಾರೆ. ಅಷ್ಟೇ ಅಲ್ಲ, ಇಂದಿಗೂ ಕೂಡ ಅಲ್ಲಿ ಮಣ್ಣು ಕೆಂಪಾಗೇ ಇದೆ. ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಲ್ಲೂ ಕೂಡ 100 ಕಿಲೋಮೀಟರ್ ದೂರದಲ್ಲಿ 5 ಬೆಟ್ಟಗಳಲ್ಲಿ ಸಾಕ್ಷಾತ್ಕರಿಸಿದ ಒಂದು ಪುಣ್ಯ ಕ್ಷೇತ್ರವಿದೆ. ಅದು ಆ ರಾಜ್ಯದ ಪ್ರಸಿದ್ಧಿಯನ್ನ ಪಡೆದಿರುವ ಒಂದು ಧಾರ್ಮಿಕ ಕ್ಷೇತ್ರ. ಅಲ್ಲಿ ಮಹಾಭಾರತವನ್ನ ರಚಿಸಿದ ವೇದವ್ಯಾಸನ ಗುಹೆಯೂ ಇದೆ. ಅದರ ಸಮೀಪದಲ್ಲಿ ವಿನಾಯಕನ ಗುಡಿಯೂ ಇದೆ. ಅಲ್ಲೇ ವೇದವ್ಯಾಸ ಮಹಾಭಾರತದ ಕಥೆಯನ್ನ ವಿನಾಯಕನಿಗೆ ಹೇಳಿದ್ದ. ವಿನಾಯಕ ಆ ಮಹಾಭಾರತದ ಕಥೆಯನ್ನ ಅಲ್ಲೇ ಕೇಳಿದ್ದ ಅಂತ ಹೇಳಲಾಗಿದೆ. ಕೌರವರಿಂದ ತಮ್ಮ ರಾಜ್ಯವನ್ನ ಕಳೆದುಕೊಂಡ ನಂತರ ಶ್ರೀಕೃಷ್ಣನ ಆಜ್ಞೆ ಮೇರೆಗೆ ಅರ್ಜುನ ತಪಸ್ಸು ಮಾಡೋಕೆ ಮನಾಲಿಯಲ್ಲಿನ ಪಿಂಡಿ ಎಂಬ ಪ್ರದೇಶಕ್ಕೆ ಹೋಗ್ತಾನೆ. ಆ ಸ್ಥಳವನ್ನ ಅರ್ಜುನನ ಗುಹೆ ಅಂತ ಹೇಳ್ತಾರೆ. ದೆಹಲಿಯನ್ನ ಆ ಕಾಲದಲ್ಲಿ ಇಂದ್ರಪ್ರಸ್ಥಾನ ಅಂತ ಹಾಗೂ ಮೀರತ್ನ ಹಸ್ತಿನಾಪುರ ಅಂತ ಕರೀತಾ ಇದ್ರು. ದೆಹಲಿಯಲ್ಲಿರುವ ಪುರಾಣಗಳು ಇವುಗಳಿಗೆ ಉದಾಹರಣೆಯಾಗಿದೆ. ರಿಸರ್ಚ್ನಲ್ಲಿ ಹೊರಬಿದ್ದಿರುವ ಅವಶೇಷಗಳ ಆಧಾರದಿಂದ ಪುರಾತತ್ವ ಶಾಸ್ತ್ರಜ್ಞರು ಒಂದು ದೊಡ್ಡ ವರ್ಗ ಮತ್ತು ಪಾಂಡವ ರಾಜಧಾನಿ ಇದೇ ಪ್ರದೇಶದಲ್ಲಿ ಇರಬಹುದು ಅಂತ ನಂಬುತ್ತಿದ್ದಾರೆ. ಈ ಪುರಾಣ ದೆಹಲಿಯ ಮಯಾನಾ ನದಿಯ ದಡದಲ್ಲಿ ಇದೆ. ಇದನ್ನ ಪಾಂಡವರು ಕಟ್ಟಿಸಿದ ನಂತರ ಅದನ್ನ ಪುನರ್ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗಿದೆ. ಮಹಾಭಾರತದ ಪ್ರಕಾರ ಇದು ಪಾಂಡವರ ರಾಜಧಾನಿಯಾಗಿತ್ತು. ಇನ್ನೊಂದು ಕಡೆ ಕುರುಕ್ಷೇತ್ರದ ರಾಜಧಾನಿಯಾಗಿ ಗಂಗಾ ನದಿಯ ದಡದಲ್ಲಿರುವ ಹಸ್ತಿನಾಪುರ ಇತ್ತು. ಇಂತಹ ಬಹಳಷ್ಟು ರೀತಿಯ ಆಧಾರಗಳು ಕೂಡ ಇವೆ. ಸೊ ಇವುಗಳ ಮೂಲಕ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಕಥೆಗಳು ಕಲ್ಪಿತ ಕಥೆಗಳು ಅಲ್ಲ, ಅವು ನಿಜವಾಗಲೂ ನಡೆದಿರುವ ಇತಿಹಾಸ ಅಂತ ರೂಪಿಸಿದ್ದಾರೆ. ಈ ಬಗ್ಗೆ ಇನ್ನೂ ರಿಸರ್ಚ್ಗಳು ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಭವ್ಯ ದ್ವಾರಕೆ ಮತ್ತು ಶ್ರೀಕೃಷ್ಣನ ಹಲವು ವಿಷಯಗಳು ಹೊರಬೀಳಲಿದೆ.